ಒಮ್ಮೆ ಕಿಷ್ಕಿಂಧೆಯ ಸಾಂದ್ರಕಾಡಿನಲ್ಲಿ ಚಿಕ್ಕ ವಾನರನಾದ ಹನುಮಂತನು ಆಟವಾಡುತ್ತಿದ್ದ. ಅವನ ಕಣ್ಣುಗಳು ಕುತೂಹಲದಿಂದ ಕಂಗೊಳಿಸುತ್ತಿದ್ದವು ಮತ್ತು ಹೃದಯವು ಉತ್ಸಾಹದಿಂದ ತುಂಬಿತ್ತು. ಒಂದು ದಿನ ಬೆಳಗಿನ ಸೂರ್ಯ ಗಗನದಲ್ಲಿ ಹೊಳೆಯುತ್ತಿದ್ದಾಗ ಹನುಮಂತನಿಗೆ ಹಸಿವಾಯಿತು. ಅವನು ಮೇಲೆ ನೋಡುವಾಗ ಚುಂಬಕದಂತೆ ತಳಿರಿದ ಸೂರ್ಯನನ್ನು ಗಮನಿಸಿದ. ಇದು ರುಚಿಯಾದ ಹಣ್ಣು ಆಗಿರಬೇಕು ಎಂದುಕೊಂಡು ಅವನು ಅದನ್ನು ತಿನ್ನಲು ನಿರ್ಧರಿಸಿದ. ಆತ ತಕ್ಷಣವೇ ಭಾರೀ ಜಿಗಿತವೊಂದನ್ನು ಹೊಡೆದು ಆಕಾಶದತ್ತ ಹಾರಲು ಪ್ರಾರಂಭಿಸಿದ. ವೇಗವಾಗಿ ಗಾಳಿಯಲ್ಲಿ ಚಲಿಸುತ್ತಾ ಆತ ಸೂರ್ಯನತ್ತ ಸಾಗಿದ. ದೇವತೆಗಳು ಆತಂಕಗೊಂಡರು. ಇಂದ್ರನು ಈ ದೃಶ್ಯ ನೋಡಿ ಚಕಿತನಾದ. ಆತ ತಕ್ಷಣವೇ ತನ್ನ ವಜ್ರಾಯುಧವನ್ನು ಎಸೆದು ಹನುಮಂತನಿಗೆ ಹೊಡೆದ. ಅದರ ಪ್ರಭಾವದಿಂದ ಹನುಮಂತನು ಭೂಮಿಗೆ ಬಿದ್ದನು. ಹನುಮಂತನ ಶಕ್ತಿಯನ್ನರಿತು ದೇವತೆಗಳು ಅವನಿಗೆ ಅನೇಕ ವರಗಳನ್ನು ನೀಡಿದರು. ಅತಿವೇಗ, ಅಮೋಘ ಬುದ್ಧಿ ಮತ್ತು ಅಮೋಘ ಬಲ, ಹೀಗೆ ಅನೇಕ ವರಗಳು. ಈ ಘಟನೆಯ ನಂತರ ಹನುಮಂತನು ಶ್ರೀರಾಮನ ನಿಷ್ಠಾವಂತ ಭಕ್ತನಾಗಿ ಮಹಾನಾಯಕನಾದನು. ಹೀಗಾಗಿ ಹನುಮಂತನು ಕೇವಲ ಚಪಲ ವಾನರನಲ್ಲ, ಭಕ್ತಿಯ ಪ್ರತಿರೂಪನೂ ಆಗಿದ್ದ. ಜೈ ಹನುಮಾನ್. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ.